ಹೇಗೆ ಇದ್ದೀರಾ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ನಾನು ಅಂದರೆ ಎವ್ರಿಡೇ ನನ್ನ ನಾರ್ಮಲ್ ರೂಟೀನ್ ಆಗಿ ನಾನು ಎಕ್ಸಸೈಸ್ ಮಾಡ್ತೀನಿ 20 ಮಿನಿಟ್ಸ್ ಹಾಗೆ. ಕೆಲವು ಸಲ ವಾಕ್ ಹೋಗ್ತೀನಿ. ಇವತ್ತು ವಾಕ್ ಹೋಗಿ ಬಂದೆ, ಬಟ್ ವ್ಲಾಗ್ ಅದನ್ನು ನಾನು ಮಾಡಲಿಲ್ಲ. ಆಮೇಲೆ ವ್ಲಾಗ್ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಈಗ ಎಕ್ಸಸೈಸ್ ಮಾಡುವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೇ ಆಗಲಿ ಎಕ್ಸಸೈಸ್ ಮಾಡುವಾಗ ಆಯು ಮಲ್ಕೊಂಡಾಗಲೇ ಮಾಡ್ತೀನಿ, ಇಲ್ಲಾಂದರೆ ನನಗೆ ಮಾಡೋಕ್ಕೆ ಬಿಡಲ್ಲ ಅವನು. ಅಕಸ್ಮಾತ್ ಅವನು ಎದ್ದಿದ್ರೆ ಅವನಿಗೂ ಕೂಡ ಮಾಡು ಅಂತ ಹೇಳ್ತೀನಿ. ಆ್ಯಂಡ್ ಈಗ ನಾನು ಫಸ್ಟಿಗೆ ಕ್ಲಿಪ್ಪಿಂಗ್ ಹಾಕಿದ್ದೆ ಅಲ್ವಾ, ಅವ್ನು ನನ್ನ ಜೊತೆ ಹೇಗೆ ಎಕ್ಸಸೈಸ್ ಮಾಡ್ತಿದ್ದ ಅಂತ. ಸೊ ಒಂದು 1 or 2 ಎಕ್ಸಸೈಸ್ ಸುಮ್ಮನೆ ಹಾಗೆ ಮಾಡ್ತಾನೆ, ಆಮೇಲೆ ಅವ್ನ ಪಾಡಿ ಒಂದು ಆಟ ಆಡ್ತಾ ಇರ್ತಾನೆ. ಸೊ ಅವನು ಕೂಡ ಎದ್ದಿದ್ದಾನೆ ಬೆಳಗ್ಗೆ, ಇವತ್ತು ಸ್ವಲ್ಪ ಬೇಗ ಎದ್ದಿದ್ದಾನೆ, ಆಟ ಆಡ್ತಾ ಇದ್ದಾನೆ. ಸೊ ಇವತ್ತು ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ನಮ್ಮ ಮನೇಲಿ ಯೂಶ್ವಲಿ ಸಂಡೇಸ್ ಅಥವಾ ಸ್ಯಾಟರ್ಡೇಸ್ ಇಡ್ಲಿ, ದೋಸೆ, ಪಡ್ಡು ಈ ಥರನೇ ಜಾಸ್ತಿ ಇರುತ್ತೆ. ಯಾಕಂದರೆ ಜಾನ್ ಕೂಡ ಅವರು What is this? Vlogs. You want to play vlogs? Yes. Come. First let's say hi to everyone. Hi everyone. Ellaru. Say ellaru. Ellaru. Hege iddira? Say good morning to everyone. ಸೊ ಇವತ್ತು ಹೋಗಿ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಅಂದರೆ ದೋಸೆ ನೆನೆ ರಾತ್ರಿನೇ ಎಲ್ಲ ಹಿಟ್ಟು ನೆನೆ ಹಾಕಿ ಇಟ್ಟಿದ್ದೆ. ಈಗ ಹೋಗಿ ದೋಸೆ ಹಾಕ್ತೀನಿ. ಅವರು ಸ್ನಾನ ಆದ ತಕ್ಷಣನೇ ಜಾನ್ಗೆ ಬ್ರೇಕ್ಫಾಸ್ಟ್ ಬೇಕು. ಕೂಡಲು ನೋಡಿ, ಎಕ್ಸ್ಕ್ಯೂಸ್ ಮೀ, ಸ್ನಾನ ಆದ ತಕ್ಷಣನೇ ಜಾನ್ಗೆ ಬ್ರೇಕ್ಫಾಸ್ಟ್ ಬೇಕು. ಸೊ ಅವರು ಸ್ನಾನ ಮಾಡಿ ಬರ್ತಿದ್ದಾಗೇ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸೊ ಈಗ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಇನ್ನೇನು ದೋಸೆನೆ. ಆಯು ಕಮ್, ಲೆಟ್ಸ್ ಗೋ ಡೌನ್. ಕಮ್ ಎಸ್. ಸೊ ಕಿಚನಿಗೆ ಬಂದಿದ್ದೀನಿ. ದೋಸೆಗೆಲ್ಲಿ ಚಟ್ನಿ ರೆಡಿ ಮಾಡಿಟ್ಟಿದ್ದೀನಿ. ದೋಸೆಗೆಲ್ಲಿ ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೀನಿ. ಒಂದು ನಿಮಿಷ. ಚಟ್ನಿ ರೆಡಿ ಆಗಿದೆ. ದೋಸೆಗೆ ಇಲ್ಲಿ ತವ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬ್ಯಾಟರ್ ಕೂಡ ಇಲ್ಲಿದೆ. ಕೆಳಗಡೆ ಬಂದ ಮೇಲೆ ಎಲ್ರಿಗೂ ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀನಿ. ಆ್ಯಂಡ್ ನನಗೆ ಆ್ಯಕ್ಚುಲಿ ಇವತ್ತು ನಿನ್ನೆ ಜಸ್ಟ್ ಆನ್ಲೈನಲ್ಲಿ ಸ್ವಿಗ್ಗಿ ಮಾರ್ಟಲ್ಲಿ ನನಗೆ ನುಗ್ಗೆಕಾಯಿ ಸೊಪ್ಪು ತುಂಬ ದಿವಸದಿಂದ ಹುಡುಕ್ತಾ ಇದ್ವಿ. ಸೊ ನುಗ್ಗೆಕಾಯಿ ಸೊಪ್ಪು ಸಿಕ್ಕಿದೆ. ಅದನ್ನೆಲ್ಲ ರಾತ್ರಿನೇ ಬಿಡಿಸಿಟ್ಬಿಟ್ಟು ಇದರಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಸಿ ಬಸ್ಸಾರು ಅಂತೆ, ತುಂಬ ಟೇಸ್ಟಿ ಆಗಿರುತ್ತೆ. ಮಮ್ಮಿ ರೆಸಿಪಿ. ಮಮ್ಮಿ ಫೋನ್ ಮಾಡಿ ಕೇಳಿದ್ದೀನಿ ಯಾವ ರೀತಿ ಮಾಡೋದು ಅಂತ. ಸೊ ಮಧ್ಯಾಹ್ನಕ್ಕೆ ಈ ನುಗ್ಗೆ ಸೊಪ್ಪು ಇದೆಯಲ್ಲ, ಈ ನುಗ್ಗೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ತಿರೋದು. ಸೊ ಅದು ನನಗೆ ತುಂಬ ಇಷ್ಟ, ತುಂಬ ಹೆಲ್ದಿ, ತುಂಬ ಟೇಸ್ಟಿ ಕೂಡ. ಸೊ ಬಸ್ಸಾರಿ ಈ ಕಡೆ ಇನ್ನೊಂದು ಕಡೆ ನಾನು ರೆಡಿ ಮಾಡಿ ಮಸಾಲೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಬಸ್ಸಾರಿಗೆ. ಈಗ ಸ್ವಲ್ಪ ಬೇಯಿಸೋಕೆ ಕೂಡ ಇಟ್ಬಿಡ್ತೀನಿ. ಆ್ಯಂಡ್ ಅವ್ರು ಬಂದಮೇಲೆ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಡ್ತೀನಿ. ದೋಸೆಗೆ ತವಾಗಿವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಆಯು ಅಲ್ಲಿ ಕುಂತ್ಬಿಟ್ಟು ಏನೋ ಆಟ ಆಡ್ತಾ ಇದ್ದಾನೆ. ಸೊ ಇಲ್ಲಿ ನೋಡಿ, ನುಗ್ಗೆ ಸೊಪ್ಪಿನ ಬಸ್ಸಾರು ರೆಡಿಯಾಗಿ ಇಟ್ಟಿದ್ದೀನಿ, ರೆಡಿ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಕಹಿ ಇದೆ, ಬಟ್ ಮಮ್ಮಿ ಹೇಳಿದ್ರು ಇದು ಕಹಿನೇ ಇರುತ್ತಂತೆ. ಆಮೇಲೆ ಇಲ್ಲಿ ಹಸಿ ಉದ್ಕ, ಇದು ನಮ್ಮ ಮಮ್ಮಿಯ ಸಿಗ್ನೇಚರ್ ಸಾರಿದು. ಹಸಿ ಉದ್ಕ ಸಖತ್ತಾಗಿರುತ್ತೆ. ಆ್ಯಂಡ್ ಐ ಕಾಂಟ್ ವೇಟ್ ಟು ಈಟ್ ದಿಸ್. ಟೇಸ್ಟ್ ಕರ್ಕಿದೆ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ಗಿಂತಲೂ ಜಾಸ್ತಿ ಹೆಲ್ದಿ ಅಂತಲೇ ಹೇಳ್ಬೋದು ಇದನ್ನು. ಅಷ್ಟು ಸಖತ್ತಾಗಿರುತ್ತೆ. ಸೊ ನಾನು ಇದನ್ನು ಮಧ್ಯಾಹ್ನ ತಿಂತೀನಿ. ಇವಾಗ ಟೈಮ್ 11 o'clock. ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿಸಿದ್ದೀನಿ. ಯಾಕಂದರೆ ನಾನು ಬ್ರೇಕ್ಫಾಸ್ಟ್ ಅಡುಗೆ ಜೊತೆಲಿ ಮುಗಿಸ್ತೀನಿ. ಆಮೇಲೆ ಮೇಲೆ ಹೋಗಿ
ಆಮೇಲೆ ನಾನು ಮೇಲೆ ಹೋಗಿ ಆಯುಗೆ ಸ್ನಾನ ಮಾಡಿಸ್ಬೇಕು, ನಾನು ಸ್ನಾನ ಮಾಡಬೇಕು. ಸೊ ಅಲ್ಲೇ 1 ಅವರ್ ಹೋಗ್ಬಿಡುತ್ತೆ. ಆಮೇಲೆ ಬಂದಮೇಲೆ ಇದು ಅನ್ನಕ್ಕೆ ಇಡಬೇಕು. ಅನ್ನಕ್ಕಿಟ್ಟು ಆಮೇಲೆ ಮುದ್ದೆ ಮಾಡ್ತೀನಿ. ಸೊ ಅಲ್ಲಿಗೆ ಟೈಮ್ ಮ್ಯಾನೇಜ್ ಆಗುತ್ತೆ. ನಾವೊಂದು 1-1:30 ಅಷ್ಟೇ ಊಟ ಮಾಡ್ತೀವಿ. ಸೊ ಬಿಸಿ ಬಿಸಿ ತಿಂತೀವಿ. ವಾಟ್ ಈಸ್ ದ್ಯಾಟ್? ಯಾ ಸೊ ಇಷ್ಟು ಮಾಡಿದ್ದೀನಿ. ಸಖತ್ತಾಗಿರುತ್ತೆ. ಸೊ ತುಂಬ ದಿನ ಆದಮೇಲೆ ನುಗ್ಗೆ ಸೊಪ್ಪು ತಿಂತಾ ಇದ್ದೀನಿ, ತುಂಬ ವರ್ಷ ಆದಮೇಲೆ. ಈಸಿಯಾಗಿ ಸಿಗಲ್ಲ ಅಲ್ವಾ? ಸೊ ಸ್ವಿಗ್ಗಿ ಮಾರ್ಟಲ್ಲಿ ಸಿಕ್ತು ನಮಗೆ, ಇಮಿಡಿಯೇಟ್ಲಿ ಆರ್ಡರ್ ಮಾಡಿಬಿಟ್ವಿ. ಸೊ ಇವತ್ತು ಮಾಡಿದ್ದೀನಿ. ಆ್ಯಂಡ್ ಟೇಸ್ಟಿ, ಹೆಲ್ದಿ, ತುಂಬ ಒಳ್ಳೆಯದು. ಟೇಸ್ಟ್ ಇದ್ದು ಜಾಸ್ತಿ ಹೆಲ್ದಿ ಅಂತಲೇ ಹೇಳ್ತೀನಿ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಸೊ ಅಡುಗೆ ಆಗಿದೆ. ಈಗ ಹೋಗಿ ನಾನು ಸ್ವಲ್ಪ ಆಯಿಗೆ ಸ್ನಾನ ಮಾಡಿಸ್ತೀನಿ, ಎಣ್ಣೆ ಹಚ್ಚಿದ್ದೀನಿ ಅವನಿಗೆ. पापा is giving cocky water. हैं? Wait, किसका साउंड है? कोकोनट का साउंड है, वो साउंड कर रहा है. ओहो हो, किधर चले गए? Are you come here? How does coconut make sound? ನೋಡಿ, ಎಣ್ಣೆ ಹಚ್ಚಿದ್ದೀನಿ ಇದಕ್ಕೆ. ಎಣ್ಣೆ ಹಚ್ಚಿದ್ದೀನಿ ಇದಕ್ಕೆ. ಈಗ ಹೋಗಿ ಸ್ನಾನ ಮಾಡಿಸ್ಬೇಕು. ಅಚ್ಚೋ ನೋಡಿ, ಗುಂಡೆ ಗುಂಡೆ ಗಿಂಡೆ ಗುಂಡೆ. ಸೊ ಇದು ಕಬ್ಬಿಣದ ದೋಸೆ ತವ್ವ. ಸೊ ಇದನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀನಿ, ಸೀಸನಿಂಗ್ ಮಾಡಬೇಕು. ಸೀಸನಿಂಗ್ ಮಾಡಲಿಲ್ಲ ಅಂದರೆ ದೋಸೆ ಬರೋದಿಲ್ಲ ಇದರಲ್ಲಿ. ಸೊ ಇವತ್ತಿನ ಟಿಪ್ ಇದು ಅಂದ್ಕೊಳ್ಳಿ. ಇದು ಚೆನ್ನಾಗಿ ತೊಳೆದಿದ್ದೀನಿ. ದೋಸೆ ಇವಾಗಿನೂ ಹಾಕಿದ್ನಲ್ಲ, ಸೊ ಎಲ್ಲ ತೊಳೆದಿದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಕೂಡ ಮಾಡಿದ್ದೀನಿ. ಸ್ವಲ್ಪ ಇನ್ನೆಲ್ಲ ಕಸವನ್ನೆಲ್ಲವನ್ನು ಮಾಡಬೇಕು ಅಡುಗೆ ಮನೆದು. ಸೊ ಇದನ್ನು ಈ ರೀತಿ ನೀರಲ್ಲಿ ಚೆನ್ನಾಗಿ ತೊಳೆದು ಬಿಸಿ ಮಾಡ್ತೀನಿ. ಬಿಸಿಗಿಡ್ತೀನಿ. ಸ್ವಲ್ಪ ನೀರಿನ ಅಂಶ ಎಲ್ಲ ಹೋದ್ಮೇಲೆ ತಣ್ಣಗಾಗಕ್ಕೆ ಇಡ್ತೀನಿ. ತಣ್ಣಗಾದ್ಮೇಲೆ ಇದಕ್ಕೆ ನಾನು ಆಯಿಲ್ ಹಚ್ಬಿಟ್ಟು ಎತ್ತಿಡ್ತೀನಿ. ಅಂದರೆ ಎತ್ತಿಡುವಾಗ ಕ್ಯಾಬಿನೆಟಲ್ಲಿ ಕೆಳಗಡೆ ಒಂದು ಪೇಪರ್ ಅಥವಾ ಕ್ಲಾತ್ ಹಾಕಿ ಇಡ್ತೀನಿ, ಇಲ್ಲಾಂದರೆ ಅಲ್ಲೆಲ್ಲ ಎಣ್ಣೆ ಆಗಿರುತ್ತೆ. ಕೆಳಗಡೆ ಏನು ಎಣ್ಣೆ ಹಚ್ಚೋದಿಲ್ಲ, ಮೇಲ್ಗಡೆ ಮಾತ್ರ ಸ್ವಲ್ಪ ಲೈಟಾಗಿ ಜಸ್ಟ್ 1 or 2 drops ಆಯಿಲ್ ಹಾಕಿ ಆಯಿಲ್ ಎಲ್ಲ ಈ ರೀತಿ ಸವರ್ಬಿಟ್ಟು ಸವರಿ ಅದನ್ನು ಒಳಗಡೆ ಇಡ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ಮತ್ತೆ ನೀವು ದೋಸೆ ಮಾಡುವಾಗ ಅದನ್ನು ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಮತ್ತೆ ನೀವು ದೋಸೆ ಹಾಕಿದ್ರೆ ದೋಸೆ ಸಖತ್ತಾಗಿ ಬರುತ್ತೆ. ನಾನ್ ಸ್ಟಿಕ್ ತವಾದಲ್ಲಿ ಬರೋ ಹಾಗೆ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನಾವು ಮನೇಲಿ ನಾನ್ ಸ್ಟಿಕ್ ಯೂಸ್ ಮಾಡೋದಿಲ್ಲ, ಹೆಲ್ತಿಗೆ ಒಳ್ಳೆಯದಲ್ಲ ಅಂತ. ಆ್ಯಂಡ್ ಜಾಸ್ತಿ ನಾವು ಅಲ್ಯೂಮಿನಿಯಂ ಪಾತ್ರೆ ಕೂಡ ಯೂಸ್ ಮಾಡೋದಿಲ್ಲ, ತುಂಬ ರೇರ್, ಅಥವಾ ನಾವು ಯೂಸೇ ಮಾಡಲ್ಲ ಹಾಗೆ. ಬಟ್ ನಾವು ಕಬ್ಬಿಣದೆಲ್ಲ ಯೂಸ್ ಮಾಡೋದು. ಒಂದು 3-4 ಕಬ್ಬಿಣದ ತವ ಇದೆ, ಪಾತ್ರೆ ಕೂಡ ಇದೆ. ಸೊ ಅದನ್ನು ನಾನು ಇದೇ ರೀತಿನೇ ಸೀಸನಿಂಗ್ ಎಲ್ಲ ಮಾಡಿ ಯೂಸ್ ಮಾಡ್ತೀನಿ. ಸೊ ಈ ರೀತಿ ಮಾಡ್ತೀನಿ. ಆ್ಯಂಡ್ ತಲೆಗೆ ಆಯಿಲ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಕೆಲಸ ಮಾಡ್ತಾ ಮಾಡ್ತಾ 1 hour 2 hour ಆಗುತ್ತೆ. ಆಮೇಲೆ ಹೋಗಿ ಸ್ನಾನ ಮಾಡೋಣ ಅಂತ. ನಾನಿನ್ನೂ 11:30 ಆಗಿದೆ, ಇನ್ನೂ ನಾನು ಕಿಚನ್ನಲ್ಲಿ ಇದ್ದೀನಿ. ಯಾಕಂದರೆ ಸ್ವಲ್ಪ ಬಸ್ಸಾರು ಸ್ವಲ್ಪ ಹೆವಿ ಕೆಲಸನೇ. ಅನ್ನ ಸ್ವಲ್ಪ ಅಕ್ಕಿನ ನೆನೆ ಇಟ್ಬಿಡ್ತೀನಿ. ಅಕ್ಕಿ ನೆನೆ ಇಟ್ಬಿಟ್ಟು ಹೋಗಿ ಸ್ನಾನ ಮಾಡಿ ಆಯು ಸ್ನಾನ ಮಾಡಿಸಿ ಮತ್ತೆ ಬಂದು ಅನ್ನ ರೆಡಿ ಮಾಡ್ತೀನಿ, ಅನ್ನ ಮುದ್ದೆ ಮಾಡ್ತೀನಿ. ಸೊ ಇಷ್ಟು ನನ್ನ ಬೆಳಿಗ್ಗೆ ರೂಟೀನ್. ಇನ್ನೂ ಕೆಲಸ ಇದೆ, ಬಟ್ ಮತ್ತೆ ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಈ ಟಿಪ್ ಹೇಳಬೇಕು ಅಂತ ಜಸ್ಟ್ ಇದನ್ನು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇಷ್ಟು ನೀರಿನ ಅಂಶ ಕೂಡ ಬೇಗನೆ ಹೋಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ತೊಳೆದ್ಬಿಟ್ಟು ನೀರಿನೆಲ್ಲ ಬಿಸಿಗಿಟ್ಟಿದ್ನಲ್ಲ, ಸೊ ಸಿಮ್ಮಲ್ಲೇ ಇಟ್ಟಿದ್ದೀನಿ ನಾನು. ನೀರಿನ ಅಂಶ ಎಲ್ಲ ಹೋಗುತ್ತೆ. ಅದಾದಮೇಲೆ ಆಯಿಲ್ ಅಪ್ಲೈ ಮಾಡ್ತೀನಿ.
ನಾನು ಅಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ತವ ಕೂಲ್ ಆಗಿದೆ. ಈಗ ಒಂದು ಅರ್ಧದಿಂದ ಒಂದು ಮುಕ್ಕಾಲು ಸ್ಪೂನಷ್ಟು ಆಯಿಲ್ ಸಾಕು. ಈ ರೀತಿ ಹಾಕ್ಬಿಟ್ಟು ನಾನೆಲ್ಲ ಪೂರ ತವಾಗೆಲ್ಲ ಸವರ್ತಾ ಇದ್ದೀನಿ. ಕಂಪ್ಲೀಟ್ ಒಂದು ಲೇಯರ್ ರೀತಿ ಸವರ್ತಾ ಇದ್ದೀನಿ. ಎಡ್ಜಸ್ ಕೂಡ ಮರಿಬೇಡಿ, ಅಲ್ಲೆಲ್ಲ ಸವರ್ಬಿಟ್ಟು ನೆಕ್ಸ್ಟ್ ನೀವು ತವ ಯಾವ ಜಾಗದಲ್ಲಿ ಇರ್ತೀರಲ್ಲ ಆ ಜಾಗದಲ್ಲಿ ಇಡಿ. ನೆಕ್ಸ್ಟ್ ಯೂಸಿಗೆ ತುಂಬ ಚೆನ್ನಾಗಾಗುತ್ತೆ. Who did your bathing? You did that. Papa helped you. Papa did that. Come here. Papa did that. Yeah. Papa helped you. Come here. Come here, are you? Lemon. What is that? Lemon. You didn't taste it at all. Come here. See here. See. ಸೊ ಟೈಮ್ ಎಷ್ಟು ಗೊತ್ತಾ? 1:15 ಆಗಿದೆ ಟೈಮ್. 1:15 ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ಅಡುಗೆ ಎಲ್ಲ ಆದಮೇಲೆ ಸ್ನಾನ ಮಾಡೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಸ್ವಲ್ಪ ಅದು ಇದು ಸಾಮಾನೆಲ್ಲ ಅಲ್ಲಲ್ಲಿ ಬಿಸಾಕಿದ್ದ. ಕ್ಲೀನ್ ಮಾಡ್ತಾ ಟೈಮ್ ಆಗ್ಬಿಡ್ತು. ಆಮೇಲೆ ಇವನಿಗೆ ಬಂದು ಮಲಗಿಸಿ ಆಮೇಲೆ ಸ್ನಾನಕ್ಕೆ ಹೋಗಿದ್ದೀನಿ. ಅನ್ನಕ್ಕಿಟ್ಟು ಹೋಗಿದ್ದೆ. ಇವರಿಗೆ ಅನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ರೈಸ್ ಹೋಗಿ ಅಜ್ಜ? ಟೆಲ್ ಮೀ. ಎಸ್. जोर से बोलो जा. हो गया. ಜಾನ್ ಸ್ವಲ್ಪ ಶೈ ಅವ್ರ ನೇಚರ್, ಅದಕ್ಕೆ ಓಪನ್ ಆಗಿ ಮಾತಾಡಲ್ಲ. ಸೊ ರೈಸ್ ಆಗಿದೆ. ಈಗ ಹೋಗಿ ಮುದ್ದೆ ಮಾಡ್ತೀನಿ ಬೇಗ. ಸ್ನಾನ ಆಗಿದೆ. ಮಧ್ಯಾಹ್ನ 1:15. ಅದಕ್ಕೆ ಸಂಜೆ ನಾನು ದೇವ್ರಿಗೆ ಕೈ ಮುಗಿತೀನಿ. ಈಗ ಬೇಗ ಹೋಗಿ ಮುದ್ದೆ ಮಾಡಿ ಆ್ಯಂಡ್ ಊಟ ಮಾಡ್ತೀನಿ. ठीक है, मैं जाके मुद्दा बना के लाती हूँ. ಫ್ರೆಂಡ್ಸ್, ಮುದ್ದೆ ರೆಸಿಪಿ ಇದೇ ವಿಡಿಯೋದಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ 45 ಮಿನಿಟ್ಸ್ವರೆಗೂ ಎಕ್ಸ್ಟೆಂಡ್ ಆಗೋಯಿತು. ಅದಕ್ಕೋಸ್ಕರ ಮತ್ತು ಅದನ್ನೆಲ್ಲ ಕಟ್ ಮಾಡಿದೆ. ನಾಳೆ ಡೆಫಿನೆಟ್ಲಿ ವಿಡಿಯೋ ಶೇರ್ ಮಾಡ್ತೀನಿ. ತುಂಬ ಸಖತ್ತಾಗಿ ಬರುತ್ತೆ. ನಾನು ಹೇಳಿರೋಂಥ ಟ್ರಿಕ್ಕನ್ನು ಫಾಲೋ ಮಾಡಿದರೆ. ನಾಳೆ ಮಿಸ್ ಮಾಡಿದೆ ಮುದ್ದೆ ರೆಸಿಪಿನ ನೋಡಿ. ಇದು ಜೋಳದ ಮುದ್ದೆ ತುಂಬ ಸಖತ್ತಾಗಿ ಬಂದಿದೆ ಆ್ಯಂಡ್ ನನ್ನ ಫೇವ್ರೆಟ್ ಕೂಡ ಹೌದು. ಮಮ್ಮಿ ಇದನ್ನು ತುಂಬ ಮಾಡ್ತಾನೆ ಇರ್ತಾರೆ. ರಾಗಿಗಿಂತಲೂ ಜಾಸ್ತಿ ಜೋಳದ್ದೇ ಮಾಡ್ತಾ ಇರ್ತೀವಿ. ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಡೋಂಟ್ ಮಿಸ್ ಟು ವಾಚ್. ಊಟ ಆಯ್ತು. ಊಟ ಮಾಡಿ ಆರಾಮಾಗಿ ಕೂತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಈ ನನ್ನ ಮಗ ಎದ್ಬಿಟ್ಟ. ಓಕೆ, what are you seeing? Toys. नहीं, मैंने थोड़ी देर के बाद किया. What is this? Taxi. Then what is this? Airplane. What is this? What is this? What is this? Car. Oh, airplane. Okay. ಸೊ ಎದ್ದ ತಕ್ಷಣನೇ ಸ್ವಲ್ಪ ರೆಸ್ಟ್ ತಗೋಣ ಅನ್ಕೊಂಡೆ. ಅಂದ್ರೆ ಊಟ ಆದ ತಕ್ಷಣ ರೆಸ್ಟ್ ತಗೋಣ ಅನ್ಕೊಂಡೆ. ಇವನಾಗ್ಲಿ ಎದ್ಬಿಟ್ಟಿದ್ದಾನೆ. ಎದ್ಬಿಟ್ಟು ಈಗ ಆಟ ಆಡ್ಬೇಕು ಅಂದ್ಯಾನೆ. ಇದೊಂದು ರೂಮು ಅವನಿಗೆ ಆಟ ಆಡೋಕ್ಕೋಸ್ಕರ ಇಟ್ಟಿದ್ದೀವಿ. ಅವ್ನು ಟಾಯ್ಸ್ ಎಲ್ಲ ಇಲ್ಲೇ ಇಡ್ತೀವಿ. ಸೊ ಇಲ್ಲಿ ಬಂದು ಆಟ ಆಡ್ತಾ ಇರ್ತಾನೆ. Let's sort out the shoes. Okay? I'll put on your... ಸೊ ಗೈಸ್, ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾಕಂದರೆ ಸ್ವಲ್ಪ ಟೈಮ್ ಅಷ್ಟೊಂದು ಚೆನ್ನಾಗಿ ನಡೀತಾ ಇಲ್ಲ. ಇನ್ನೂ ನಮ್ಮ ಫಾಸ್ಟ್ಯಾಗಿನ ಸಮಸ್ಯೆ ಇನ್ನೂ ಕೂಡ ಪ್ರಾಬ್ಲಮ್, ಅದು ಸೊಲ್ಯೂಷನ್ ಸಿಕ್ಕಿಲ್ಲ ನಮಗೆ. ಯಾಕಂದರೆ ಅದು ಡಿಸೇಬಲ್ ಆಗ್ತಾ ಇಲ್ಲ. ಆ್ಯಂಡ್ ನಮಗೆ ಹೊಸದು ನಮ್ಮ ಹಳೆ ಬ್ಯಾಂಕ್ ಯಾವುದು ಅಕೌಂಟ್ ಲಿಂಕ್ ಇತ್ತಲ್ಲ, ಸೊ ಆ ಫಾಸ್ಟ್ಯಾಗ್ ನಮಗೆ ಸಿಗ್ತಾ ಇಲ್ಲ. ನ್ಯಾಯವಾಗಿದ್ದರೂ ಕೂಡ ನಮಗೆ ಸಿಗ್ತಾ ಇಲ್ಲ. ಆ ಫೇಕ್ ಮನುಷ್ಯ ಫ್ರಾಡ್ ಮಾಡಿ ಅವನಿಗೆ ಆರಾಮಾಗಿದ್ದಾನೆ. ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ಇನ್ನೊಂದು ಬೇರೆ ಯಾವುದೋ, ಅದು ಕೂಡ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲ. ಸೊ ಅದರದ್ದೊಂದು ಕಾರ್ಡ್ ಕೊಟ್ಟಿದೆ ನಮಗೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ. ಬಟ್ ನಮಗೆ ನಮ್ಮ ಹಳೆ ಬ್ಯಾಂಕಿನ ಅದೇ ಬೇಕು ಅಂತ ಅಂದ್ಕೊಂಡಿದ್ದೀವಿ.
ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಸ್ವಲ್ಪ ಅಷ್ಟೊಂದು ಟೈಮ್ ಸರಿಗೆ ಆಗ್ತಿಲ್ಲ, ಯಾವ ಕೆಲಸ ಕೂಡ ಸರಿಗೆ ನಡೀತಾ ಇಲ್ಲ, ಆ ಥರ ಆಗ್ತಾ ಇದೆ ಈ ನಡುವೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಇಲ್ಲೇ ಕನಯ್ಯ ದೇವಸ್ಥಾನ ಅಂತ ಇದೆ, ಸೊ ಅಲ್ಲಿಗೆ ಹೋಗಿ ಬರೋಣ, ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನನ್ನ ಔಟ್ಫಿಟ್ ಇದು ನಾನು ಅಲ್ಲಿಂದ ತೊಗೊಂಬಂದಿದ್ದು, ದುರ್ಗದಿಂದಾನೇ, ಲೋಕಲ್ ಮಾರ್ಕೆಟಲ್ಲೇ ಕೊಂಡ್ಕೊಂಡಿದ್ದು. ಸೊ ಈಗ ಹೊರಟಿದ್ದೀವಿ. ಓಕೆ, ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂದು ಸ್ಟಿಕ್ಕರ್ ಇಟ್ಕೋತೀನಿ ಚಿಕ್ಕದು, ಇದಕ್ಕೆ ಸೂಟ್ ಆಗುವಂಥದ್ದು ಒಂದು ಚಿಕ್ಕದು ಸ್ಟೋನ್ ಸ್ಟಿಕ್ಕರ್ ಇಟ್ಕೋತೀನಿ. ಕಾಣಲ್ಲ ಬಟ್ ಇಟ್ಕೋತೀನಿ. ಓಕೆ, ಸೊ ಅಲ್ಲಿಗೆ ಹೋದ್ಮೇಲೆ ಮತ್ತೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಮಮ್ಮಿ ಮನೆಗೆ ಹೋಗಿ ಬಂದಮೇಲೆ ನಾನು ಹೆಚ್ಚು ಕಡಿಮೆ 5.5 kg ಜಾಸ್ತಿ ಆಗಿದ್ದೀನಿ. 5.5 kg, ತುಂಬ ಆಶ್ಚರ್ಯ ಆಗ್ತಿದೆ ಆ್ಯಂಡ್ ಬೇಜಾರು ಕೂಡ ಆಗ್ತಿದೆ. ಈಗ ಮತ್ತೆ ನಾನೀಗ ಎಷ್ಟು ಗೊತ್ತಾ, ಒಂದು ಕಡಿಮೆ ಅಂದರೆ ಒಂದು 6 kg ಇಳಿಸ್ಬೇಕು. 6 kg ಇಳಿಸ್ಬೇಕು, ಅಟ್ಲೀಸ್ಟ್ 5 kg ಇಳಿಸ್ಬೇಕು, 5ರಿಂದ 6 ಅಷ್ಟು ಇಳಿಸ್ಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಅದೊಂದು. ನನಗೆ ತಿನ್ನೋದನ್ನು ತಿಂದುಬಿಡ್ತೀವಿ, ಬಟ್ ಹೀಗಾಗುತ್ತೆ. ಆ್ಯಂಡ್ ಈ ಡ್ರೆಸ್ ಆ್ಯಕ್ಚುಲಿ ಅಲ್ಲೇ ನಾನು ಫಿಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದು, ಆ್ಯಂಡ್ ಈ ಡ್ರೆಸ್ ನನಗೆ ಅಲ್ಲಿ ಪರ್ಫೆಕ್ಟ್ ಆಗಿತ್ತು. ಇಲ್ಲಿ ಸ್ವಲ್ಪ ಟೈಟ್ ಆಗ್ತಿದೆ. ಸೊ ಒಂದೇನಪ್ಪ ಅಂದರೆ, ವೆಯ್ಟ್ ಲಾಸ್ನಲ್ಲಿ ಅಂದರೆ ಈಗ ಅಕಸ್ಮಾತ್ ವೆಯ್ಟ್ ಲಾಸ್ ಇದರಲ್ಲಿ ನೀವೇನು ಇವಾಗ ತಿಂತಿರಲ್ಲ, ತಕ್ಷಣ ನಾಳೆನೇ ನಿಮಗೆ ವೆಯ್ಟ್ ಗೇನ್ ಆಗುತ್ತೆ ಅಂತ ತೋರಿಸೋದಿಲ್ಲ. ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಕಾಣೋದಿಲ್ಲ. ಒಂದು 10 days ಆದಮೇಲೆ ಆವಾಗ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಕಾಣೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಮಮ್ಮಿ ಮನೆಯಿಂದ ಬಂದು ಆಗಲೇ 10 days ಆಯಿತು ನಾನಿಲ್ಲಿ. ಇದುವರೆಗೂ ನಂಗೆ ಅನಿಸಿರ್ಲಿಲ್ಲ, ಈಗ ಅನಿಸ್ತಾ ಇದೆ ಓಕೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ ಅಂತ. ಬಟ್ ಅದನ್ನು ಈಗ ಇಳಿಸ್ಬೇಕು. ಸ್ವಲ್ಪ ಕಷ್ಟ ಆಗುತ್ತೆ, ಸ್ಟಾರ್ಟಿಂಗ್ ಫ್ಯೂ ಡೇಸ್ ಕಷ್ಟ ಆಗುತ್ತೆ. ಸ್ವಲ್ಪ ಒಂದ್ಸಲ ನಾವು ಅದಕ್ಕೆ ಅಭ್ಯಾಸ ಆಗ್ಬಿಟ್ರೆ ವೆಯ್ಟ್ ಲಾಸ್ ಅದಕ್ಕೆಲ್ಲ, ಆಮೇಲೆ ತಾನಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ. ನಾವಿಲ್ಲಿ ಹೇ ಸಿರಿ ಪ್ಲೇ ದ ಸಾಂಗ್ಸ್ ಅಂತ ಹೇಳ್ತಾ ಇದೀವಿ. ಅದಕ್ಕೆ ಇವನು ಹೇ ಸಿರಿ ಪ್ಲೇ ದ ಸಾಂಗ್ಸ್, ಪ್ಲೇ ದ ಸಾಂಗ್ಸ್. देखो इस तरह ನೋಡಿದೆ. ಇಲ್ಲಿ ಕರು ಆಮೇಲೆ ಹಸು ಮುದ್ದು ಮಾಡೋದು ನೋಡಿ, ತಾಯಿ ಮಗುನ ಯಾವ ರೀತಿ ಮುದ್ದು ಮಾಡ್ತಿದೆ ಅಂತ. ಅಲ್ಲಿ ಹಾಲು ಕರಿತಾ ಇದ್ದಾರೆ. ಸೊ ತುಂಬ ಇಷ್ಟ ಆಯಿತು ಆ ಸೀನ್. ಸೊ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅದನ್ನು ಸಪ್ರೇಟಾಗಿ. ಇಲ್ಲಿ ನೋಡಿ, ಚೆನ್ನಾಗಿದೆ ಅಲ್ವಾ. ಅಲ್ಲೊಂದು ಕೌ ಇದೆ, ಕಾಫ್ ಅಂತೀವಿ ಕೌ ಮಗುನ, ಅದು ಚೆನ್ನಾಗಿ ಮುದ್ದು ಮಾಡ್ತಾ ಇದ್ದಾರೆ. ಸೊ ದೇವ್ರಿಗೆ ಕೈ ಮುಗ್ದಿದ್ದಾಯಿತು. ಈಗ ನಾವು ಮನೆಗೆ ಹೊರಟಿದ್ದೀವಿ. ಆ್ಯಂಡ್ ಈ ದೇವಸ್ಥಾನ ತುಂಬ ಇಷ್ಟ ಆಯಿತು, ತುಂಬ ಡಿವಿನಿಟಿಯಿಂದ ತುಂಬಿದೆ ಈ ದೇವಸ್ಥಾನ. ಸೊ ಇಷ್ಟ ಆಯಿತು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. What happened? Come here. Come mama. Daddy, Papa, Mama. Yeah, that is Papa, Mama. Come, let's go and keep Papa, Mama. ಸೊ
ಸೊ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸಂಜೆ ಅಲ್ವಾ, ಸಂಜೆ ನಾನು ಕಾರ್ತಿಕ್ ಮಾಸ ಪೂರ್ತಿ ದೀಪ ಹಚ್ಚಬೇಕು ಅಲ್ವಾ ನಾವು. ಸೊ ದೀಪ ಹಚ್ಚಿದ್ದು ಕೂಡ ಆಯಿತು. ಈಗ ನಾನು ರಾತ್ರಿ ಜಾಸ್ತಿ ಊಟ ಮಾಡಲ್ಲ ಈಗ, ಯಾಕಂದರೆ ಅಲ್ಲಿ ಪ್ರಸಾದದಲ್ಲಿ ನಮಗೆ ಪುಳಿಯೋಗರೆ, ಮೊಸರನ್ನ ಇದೆಲ್ಲ ಕೊಟ್ಟರು, ಅದನ್ನು ತಿಂದ್ವಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಇವತ್ತಿನ ವ್ಲಾಗ್. ಐ ಹೋಪ್ ನಮಗೆ ದೇವ್ರು ಸ್ವಲ್ಪ ಎಲ್ಲ ಪ್ರಾಬ್ಲಮಿಂದ ದೂರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೀಸ್ ನೀವು ಕೂಡ ನನಗೆ ದೊಡ್ಡರಾಗಿದ್ದರೆ ಆಶೀರ್ವಾದ ಮಾಡಿ, ಚಿಕ್ಕವರಾಗಿದ್ದರೆ ಹಾರೈಸಿ. ನಿಮ್ಮ ಬೆಸ್ಟ್ ವಿಶಸ್ ನಮ್ಮ ಜೊತೆ ಸದಾ ಕಾಲ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ ಕೂಡ ನಂಗೆ ತುಂಬ ತುಂಬ ಇಂಪಾರ್ಟೆಂಟ್. ಮುಂಚೆ ನನಗೆ ಎಷ್ಟಿತ್ತಲ್ಲ, ಇವಾಗಿಂದ ನನಗೆ ಇನ್ನೂ ಜಾಸ್ತಿ ಸಪೋರ್ಟ್, ಜಾಸ್ತಿ ಎನ್ಕರೇಜ್ಮೆಂಟ್ ಬೇಕು ನಿಮ್ಮ ಕಡೆಯಿಂದ. ಯಾಕಂದರೆ ಈಗ ನಾನು ಹೌಸ್ ವೈಫ್ ಆ್ಯಂಡ್ ನನಗೆ ನಿಮ್ಮ ಸಪೋರ್ಟ್ ಆ್ಯಂಡ್ ಎಲ್ಲ ಜಾಸ್ತಿ ಬೇಕು. ಸೊ ಐ ಹೋಪ್ ನಿಮ್ಮ ಸಪೋರ್ಟ್, ಎನ್ಕರೇಜ್ಮೆಂಟ್ ಜಾಸ್ತಿ ಇನ್ನು ಮುಂದೆ ಇನ್ನೂ ಜಾಸ್ತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಒಂದು ಮಗುನ ಇಟ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಒಬ್ಬಳೆ ಯೂಟ್ಯೂಬ್ ಮಾಡ್ಕೊಳ್ಳೋದು ತುಂಬ ಕಷ್ಟ, ತುಂಬ ಕಷ್ಟ ಇರುತ್ತೆ. ತುಂಬ ಜನ, ನಾನು ಮುಂಚೆ ಹೇಗೆ ಅಂದ್ಕೊತಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ, ಏನು ಒಂದು ಕ್ಯಾಮ್ರಾ ಈಗ ಇಟ್ಬಿಡ್ತೀವಿ, ಕೆಲಸ ಮಾಡ್ಕೋತೀವಿ ಅಂತ. ಅದ್ರ ಹಿಂದೆ ಭಾಳ ತುಂಬ ಕಷ್ಟ ಇರುತ್ತೆ. ಒಂದು ವಿಡಿಯೋ ನಾವು ಪೋಸ್ಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ಫ್ರೆಂಡ್ಸ್. ಸೊ ಪ್ಲೀಸ್ ನಿಮ್ಮ ವ್ಯೂಸ್ ನಂಗೆ ಜಾಸ್ತಿ ಬೇಕು, ನಿಮ್ಮ ಸಪೋರ್ಟ್ ಜಾಸ್ತಿ ಬೇಕು, ನಿಮ್ಮ ಪ್ರೀತಿ ಜಾಸ್ತಿ ಬೇಕು, ನಿಮ್ಮ ಎನ್ಕರೇಜ್ಮೆಂಟ್ ಜಾಸ್ತಿ ಬೇಕು, ಆ್ಯಂಡ್ ನಿಮ್ಮ ಕಾಮೆಂಟ್ಸ್ ಕೂಡ ಜಾಸ್ತಿ ಬೇಕು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಾನೇನು ಊಟ ಮಾಡಲ್ಲ, ಪ್ರಸಾದ ತಿಂದಿದ್ದೆ ಅಂತ ಹೇಳ್ತೀನಲ್ಲ, ಈಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಆಯುಗೇನಾದ್ರೂ ಊಟ ಮಾಡಿಸಿ ಆಮೇಲೆ ಮಲಗಿಸ್ತೀನಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯ ವಂಡರ್ಫುಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರು ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಿ. ಆ್ಯಂಡ್ ಎಲ್ಲರೂ ನಿಮ್ಮ ತಂದೆ ತಾಯಿನ ಜಾಸ್ತಿ ಪ್ರೀತಿಸಿ ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.